ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಪಾರ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಡಮನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಬಡವರ ಸಂಜೀವಿನಿಯಾಗಿದ್ದಾವೆ. ನಮ್ಮ ಮತ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನೆಗೆ ಅಂತ ಹೇಳಿ ಅಲ್ಲಿನ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರತಕ್ಕಂಥದ್ದು. ಎಲ್ಲ ಅಭ್ಯರ್ಥಿಗಳು ಕೂಡ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಕ್ಷೇತ್ರದ ಜನರ ಒಲವು ಯಾರ ಕಡೆ ಇದೆ ಅಂತಕ್ಕಂಥ ವಿಚಾರವಾಗಿ ಇದೀಗ ನಾನು ಮಾತಾಡಿಸೋದಕ್ಕೆ ಸಿರ್ಗಾಪುರ ಕ್ರಾಸ್ದಲ್ಲಿ ಅಂದರೆ ಕಲಬುರಗಿಯ ಸಿರ್ಗಾಪುರ ಕ್ರಾಸ್ ಬಳಿ ಇದ್ದೇನೆ. ಇಲ್ಲಿನ ಜನರ ಒಲವು ಯಾರ ಪರವಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನಿಲ್ಲಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇದೀಗ ಲೋಕಸಭಾ ಏನು ಚುನಾವಣೆ ಬಂದಾಗಿದೆ, ಈಗ ಕೆಲವೇ ದಿನಗಳಲ್ಲಿ ಮತದಾನ ಕೂಡ ಇದೆ. ನಿಮ್ಮ ಒಲವು ಯಾರ ಕಡೆ, ಯಾರು ಒಳಿತು ಅಂತ ಅನಿಸುತ್ತೆ? ಇಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಡಮನೆಯವರ ಪರವಾಗಿ ಎಲ್ಲ ಜನರು ಈ ಸಲ ಶತಾಯಗತೆ ಅವರನ್ನು ಗೆಲ್ಲಿಸಬೇಕು. ಕಳೆದ 5 ವರ್ಷದಲ್ಲಿ ಉಮೇಶ್ ಜಾಧವ್ ಅವರ ಕೊಡುಗೆ ಏನೂ ಇಲ್ಲ, ಶೂನ್ಯ ಅದ. ಕೇಂದ್ರ ಸರ್ಕಾರದ ಈ ಎಲ್ಲ ಒಂದು ಭ್ರಷ್ಟ ಆಡಳಿತವನ್ನು ಮನಗಂಡು ಈ ಸಲ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಖಂಡಿತವಾಗಿಯೂ ಕೂಡ ಕಲಬುರಗಿ ಲೋಕಸಭೆಯಲ್ಲಿ ರಾಧಾಕೃಷ್ಣ ದೊಡ್ಡಮನೆಯವರು ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ರಾಧಾಕೃಷ್ಣ ದೊಡ್ಡಮನೆಯವರು ಮೊದಲ ಬಾರಿಗೆ ನಿಂತಾರೆ, ಹೊಸಬರು ಅನ್ನುವಂಥ ಮಾತು ಕೂಡ ಇದೆ. ಇಲ್ಲ, ಹಾಗೇನಿಲ್ಲ, ಹೊಳಬರಂತಿಲ್ಲ. ಎಲೆಮರೆಕಾಯಿ ಹಿಂದೆ ಕೆಲಸ ಮಾಡೋದಕ್ಕಂತ ಸುಮಾರು ವರ್ಷಗಳಿಂದ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಎಲೆಕ್ಷನ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರ ಎಲೆಕ್ಷನ್ ಆಗಿರ್ಬೋದು, ಸಕ್ರಿಯವಾಗಿ ಅವರು ಹಿಂದಿನಿಂದ ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ಕೊತಿದ್ದರು. ಜನರು ಕೂಡ ಅದೇ ಬಯಸಿದ್ದಾರೆ. ಸಾಕಷ್ಟು ಅವರು ಒಳ್ಳೆಯ ವಿದ್ಯಾಭ್ಯಾಸಕ್ಕಾಯಿತು ಮತ್ತೊಂದು ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ರಾಧಾಕೃಷ್ಣ ಹೊಸದಿನ ಹಾಗಂತೇನಿಲ್ಲ. ನಿಮ್ಮ ಓಟ್ ಯಾರಿಗೆ ಸರ್? ಕಾಂಗ್ರೆಸ್ ಸರ್, ರಾಧಾಕೃಷ್ಣ ದೊಡ್ಡಮನೆ. ಯಾಕೆ ಕಾಂಗ್ರೆಸ್ಗೆ? ಅಭಿವೃದ್ಧಿ ಪರ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷ ರೀ, ಆ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಇದು ಮಾಡ್ತೀವಿ. ತಾವೇನು ಹೇಳ್ತೀರಿ? ನಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ ಯಾಕೆ ಹಾಕೋದು? ಯಾಕಂದರೆ ಇಲ್ಲಿವರೆಗೂ ನಮ್ಮ ಇರೋರು MP ಅವರು ಯಾವುದೇ ಕೆಲಸಗಳು ಯಾವುದೂ ಮಾಡಿಲ್ಲ, ಟೋಟಲಿ ನೋಡಿಲ್ಲ, ಬಂದಿಲ್ಲ. ಈ ಸರ್ತಿ ಚೇಂಜ್ ಬೆಸ್ತೀವಿ. ಬದಲಾವಣೆಯ ಒಂದು ಗಾಳಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಮತ್ತಷ್ಟು ಜನರನ್ನು ಕೂಡ ಇಲ್ಲಿ ಮಾತಾಡಿಸ್ತಾ ಹೋಗ್ತೇನೆ. ತಾವೇನು ಹೇಳ್ತೀರಿ ಸರ್? ಸರ್, ಗರೀಬರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇರೋದು. ಗರೀಬರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಏನು ಮಾಡಬೇಕಂತ ನಮ್ಮ ತಮ್ಮ ಓಟ್ ಯಾರಿಗೆ ಸರ್? ಕಾಂಗ್ರೆಸ್ ಸರ್, ರಾಧಾಕೃಷ್ಣ ದೊಡ್ಡಮನೆಯವರಿಗೆ. ಯಾಕೆ, ಏನು ಕೆಲಸ ಸರ್? ಅವ್ರ ಪ್ರಗತಿ ಪರ ಕಾಂಗ್ರೆಸ್ ಪರ ನಿಷ್ಠಾವಂತ ಸಕ್ರಿಯವಾಗಿ 50 ವರ್ಷ ಕೆಲಸ ಮಾಡಿದ್ದಾರೆ. ಜೊತೆಗೆ ಏನು ಗ್ಯಾರಂಟಿ ಇದೆ, ಅದು ಕರೆಂಟ್ದಾಯಿತು, ಗೃಹಲಕ್ಷ್ಮಿ ಆಯಿತು, ಅನ್ನಭಾಗ್ಯ ಆಯಿತು. ಜೊತೆ ಈಗ ಮತ್ತು ಲೋಕಸಭಾ ಪ್ರಣಾಳಿಕೆಯಲ್ಲಿ 1 ವರ್ಷಕ್ಕೆ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಪ್ರಣಾಳಿಕೆದಲ್ಲಿದೆ. ಜೊತೆಗೆ ರೈತರ ಲೋನ್ ತೊಗೋತಾರಲ್ಲ, ಅದು ಸಾಲ ಮನ್ನಾ ಮಾಡ್ತೀನಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಇನ್ನೂ ಕಾರ್ಮಿಕರು, ಯುವಕರಿಗೆ ವರ್ಷಿಗೆ ₹1,00,000 50 ಲಾಖ ವರ್ಕರಿಗೆ ಕೆಲಸ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆದಾಗಿದ್ದು. ಅದಕ್ಕೆ ನಮ್ಮ ಓಟು ಕಾಂಗ್ರೆಸ್ ಪಕ್ಷಕ್ಕೆ. ಬಡವರ ಪರವಾಗಿದೆ ಅಂತೀರಿ? ಬಡವರ ಪರವಾಗಿ ನಿಷ್ಠಾವಂತ ಆಕ್ರಿ, ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ಇರೋದು ಸರ್. ತಾವೇನು ಹೇಳ್ತೀರಿ ಸರ್? ಏನು ಹೇಳಕ್ಕೆ ಬರ್ತೀರಿ? ಈ ಬಾರಿ ಯಾರು ಗೆಲ್ಲಬೇಕು ಅಂತೀರಿ? ಇಲ್ಲ ಸರ್, ಈ ಸಲ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಬರ್ತೇವೆ. ನಮ್ಮ ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದಲ್ಲೂ ಸಹ ರಾಧಾಕೃಷ್ಣ ದೊಡ್ಡಮನೆಯವರು 100% ಗೆದ್ದು ಬರ್ತಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಇದು ಕಾಂಗ್ರೆಸ್ ಪಕ್ಷ ಗರೀಬರ ಪಕ್ಷ, ಎಲ್ಲ ಜಾತಿ ಜನಾಂಗದವ್ರಿಗೆ ತೊಗೊಂಡು ಹೋಗ್ತಕ್ಕಂಥ ಪಕ್ಷ, ಕೋಮುವಾದಿ ಪಕ್ಷ ಅಲ್ಲ ಇದು. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ಈ ಸಲ ಗ್ರಾಮೀಣ ಮತಕ್ಷೇತ್ರದಲ್ಲಾಗಲಿ ಅಥವಾ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ. ಹೀಗಾಗಿ ರಾಧಾಕೃಷ್ಣ ದೊಡ್ಡಮನೆಯವರು ಹೆಚ್ಚಿನ ಲೀಡ್ಲಿಂದ ಗೆದ್ದು ಬರ್ತಾರೆ ಅಂತ ಹೇಳ್ಬೇಕು. ಏನು ಹೇಳ್ತೀರಿ ಸರ್? ಸರ್, ಈ ಸರಿ ಕಾಂಗ್ರೆಸ್ ಬರುತ್ತೆ ಸರ್. ಯಾಕಂತಂದರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಇಂಥ ಒಂದು ದೊಡ್ಡ ಕೊಡುಗೆ ಇತಿಹಾಸದಲ್ಲೇ ಯಾರೂ ಮಾಡಿಲ್ಲ. ಒಂದು ಸುವರ್ಣಾಕ್ಷರದಲ್ಲೇ ಬರಬೇಕು. ಯಾಕಪ್ಪ ಅಂದ್ರೆ 371 ಇವತ್ತು ಯಾವುದೇ ಒಂದು ಜಾತಿ ಭೇದ ಧರ್ಮ ಅಂಥದ್ದಿಲ್ಲದೆ ಪ್ರತಿಯೊಬ್ಬರ ಬಡ ಕುಟುಂಬದವ್ರ ಸತಿಕೆ ಇವತ್ತು MBBS ವೈದ್ಯಕೀಯ ಶಿಕ್ಷಣ ಆಗಲಿ, ಇಂಜಿನಿಯರಿಂಗ್ ಆಗಲಿ ಅಂಥವು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಗ್ಯಾರಂಟಿ ಕೆಲವೊಬ್ಬರು ಬಡವರ ಮನೆ ಎಜುಕೇಷನ್ಗೆ ಅವ್ರ ಹತ್ರ ಕಾಪಿ ಪೆನ್ಗೆ ದುಡ್ಡು ಇದ್ದಿಲ್ಲ. ಇವತ್ತು ಗೃಹಲಕ್ಷ್ಮಿ ಅನ್ನೋ ಯೋಜನೆ 2,000 ರೂಪಾಯಿ ಅವ್ರಿಗೆ ಮನೆ ನಡೆಸೋಕ್ಕೆ ಕುಟುಂಬಕ್ಕಾಗಲಿ ಆಯಿತು, ರೇಷನ್ಗಾಗಲಿ ಆ ದುಡ್ಡು ಕೂಡ ಆಗ್ತಾ ಇದ್ದಾರೆ. ಆಮೇಲೆ ಯುವ ಜನರಿಗೆ ಕೆಲಸ ಇಲ್ಲ ಅಂತಂದರೆ ಅವ್ರಿಗೆ ಕೂಡ 1,500 ಡಿಪ್ಲೊಮೋದವರಿಗೆ, 3,000 ರೂಪಾಯಿ ಡಿಗ್ರಿದವ್ರಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಕರೆಂಟ್ ಬಿಲ್ ಕಟ್ಟಕ್ಕಾಗಲಾರ್ದೆ ಕೆಲವೊಂದು ಜನ ಹಂಗೆ ಇದ್ದರು. ಇವತ್ತು ಕರೆಂಟ್ ಮೀಟ್ರ್ ತೊಗೊಂಡು ಇವತ್ತು ಕರೆಂಟ್ ಬಿಲ್ ಕೂಡ ಫ್ರೀ ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬರೀ ಅವರು ಚುಂಚೋಳಿಗೆ ಅಷ್ಟೇ ಸೀಮಿತ ಅದಾರ. ಅವ್ರ ಅಪ್ಪ ಈಗೇನು ಹೇಳ್ತಾರೆ, ಇವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕುಟುಂಬ ರಾಜಕೀಯ ಅಂತ ಹೇಳ್ತಾರೆ. ಅವ್ರ ಮಗ ಏನು ಬೇರೆದವ್ರ? ಚುಂಚೋಳಿ MLA ಯಾರು? ಅವ್ರ ಮಗನೇ ಅಲ್ಲ. ಮತ್ತು ಅವರು ಕುಟುಂಬ ರಾಜಕಾರಣಿ ಮಾಡಲ್ವ? ಬೇರೆಯೊಬ್ಬರಿಗೆ ಆಪಾದನೆ ಮಾಡೋಕ್ಕಿಂತ ಮುಂಚೆ
ತಮ್ಮ ಬೆನ್ನು ತಾವು ನೋಡ್ಕೋಬೇಕು. ತಮ್ಮದು ಕುಟುಂಬ ರಾಜಕಾರಣಿ, ಹಂಗಿದ್ರೆ ಅವರ ಮಗನಿಗೆ ಚಿಂಚೋಳಿಗೆ ಬೇರೆ ಬೇರೆ ಕೊಡಬೇಕಾಗಿತ್ತು. ಅದೇ ಕುಟುಂಬ ಮಾಡಲಿ, ಬಟ್ ಅಭಿವೃದ್ಧಿ ಬೇಕಲ್ಲ. ಅಭಿವೃದ್ಧಿ ಬೇಕು. ಅವರು ಏನು ಅಭಿವೃದ್ಧಿ, ಬರೀ ಚಿಂಚೋಳಿ ಅಷ್ಟೇ ಅಭಿವೃದ್ಧಿ ಮಾಡ್ತಾರೆ ವಿನ ನಮ್ಮ ಕಡೆ ಒಟ್ಟೆ ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಬೀದರ್ ಟು ಗುಲ್ಬರ್ಗ ಟ್ರೈನ್ ಏನು ಮಾಡಿದ್ದಾರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ. ಇವರು ಬರೀ ಟ್ರೈನ್ ತೋರಿಸಿದ್ದಾರೆ. ಇವತ್ತು ಮಾಗೋಂಕೊಂದು ರೈಲ್ವೆ ಸ್ಟೇಷನ್ ಇತ್ತು, ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಪೂರ್ತಿ ಶೂನ್ಯ. ಯಾರು ಗೆಲ್ತಾರೆ ಅಂತ ಹೇಳ್ತೀರಿ? ಈ ಸರಿ ಡಾಕ್ಟರ್ ರಾಧಾಕೃಷ್ಣ ಅವರೇ ಗೆದ್ದಿದ್ದಾರೆ ಈ ಸರಿ. ಆಮೇಲೆ ಇನ್ನೊಂದು, ಇವರೇನು ಕೇಂದ್ರ ಸರ್ಕಾರದವ್ರು ಇವತ್ತು JJM ಏನು ಮಾಡಿದ್ದಾರೆ, ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ ಅಂತಾರೆ. ಇವ್ರ ಹತ್ರ ಗಂಗೆನೇ ಇಲ್ಲ, ಬರೀ ಸ್ಟ್ಯಾಂಡ್ ಮಾಡಿದರೆ ಬೋಗಸ್ ಬಿಲ್ ಕೂಡ ಮಾಡ್ತಾ ಇದ್ದಾರೆ ಅವರು. ಒಟ್ಟಾರೆ ಈ ಒಂದು ಸಿರ್ಗಾಪುರ ಕ್ರಾಸ್ ಬಳಿ ಇರತಕ್ಕಂಥ ಜನರು ಹೇಳೋ ಪ್ರಕಾರ ಬಡವರ ಪಕ್ಷ ಕಾಂಗ್ರೆಸ್ ಅನ್ನುವಂಥ ಮಾತು ಕೇಳಿಬರ್ತಕ್ಕಂಥದ್ದು. ರೈತರು, ಮಹಿಳೆಯರು, ವಿದ್ಯಾರ್ಥಿಗಳಿಗೆ ಏನು ಹೊಸ ಸ್ಕೀಮ್ಗಳೇನು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಬಡವರ ಪರವಾಗಿದ್ದಕ್ಕಂಥ ಕಾರಣಕ್ಕಾಗಿ ರಾಧಾಕೃಷ್ಣ ದೊಡ್ಡಮನಿಯವರನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತು ಈ ಒಂದು ಗ್ರಾಮದ ಜನರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.